ದಿನಾಂಕ 11ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮೇಡಳ್ಳಿ ಬ್ರಿಡ್ಜ್ ಕೇರ್ಪುರಂ ಸಂಚಾರಿ ಠಾಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಟೂ ವೀಲರು ಅಂದರೆ ಬೋರ್ಡ್ ಇರೋದಿಲ್ಲ, ಆ ಬೋರ್ಡ್ ಇಲ್ದಿರೋ ಗಾಡಿ ಮತ್ತು ಒಂದು ಕಾರು, ಅದ್ರ ಪಕ್ಕದಲ್ಲಿ ಒಂದು ಕಾರು ವೀಡಿಯೋ ಮಾಡ್ಕೊಂಡು ವೀಲಿಂಗ್ ತೊಗೊಂಡು ಬರ್ತಾ ಇರ್ತಾರೆ. ಆದರೆ ಆ ಗಾಡಿನ ವೀಲಿಂಗ್ ತಗೊಂಡು ಸಾರ್ವಜನಿಕರಿಗೆ ಥರ ಭಯ ಉಂಟು ಮಾಡೋ ಥರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರಸ್ತೆಯಲ್ಲಿ ನಾವು ಅದೇ ಟಿನ್ ಫ್ಯಾಕ್ಟ್ರಿ ಕಡೆಗೆ ಪಾಸ್ ಆಗ್ತಾ ಇರ್ತೀವಿ. ನೋಡಿದಾಗ ಅದನ್ನೆರಡು ನಾವು ವೀಡಿಯೋ ಮಾಡಿರ್ತೀವಿ. ವೀಡಿಯೋ ಮಾಡಿಬಿಟ್ಟು 12ನೇ ತಾರೀಕು ನಾವು ಅದನ್ನು ಕೇರ್ಪುರಂ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಸಮೇತ ನಾವು ಒಂದು ದೂರನ್ನ ದಾಖಲೆ ಮಾಡಿ ಅಂತ ಅಂದ್ಬಿಟ್ಟು ಆ ವಿಡಿಯೋ ಪ್ರೂಫ್ನ ಕೊಟ್ಟಿರ್ತೀವಿ. 13ನೇ ತಾರೀಕು ಒಂದು ಕೇಸ್ ಹಾಕ್ಕೊಂಡಿರ್ತಾರೆ, FIR ಆಗಿರುತ್ತೆ. ತನಿಖೆ ಹಂತದಲ್ಲಿ ಆ ಕಾರ್ನ ಪರ್ಸೀಸ್ ಮಾಡ್ತಾರೆ. ಯಾಕಂದರೆ ಆ ಟೂ ವೀಲರ್ ನಂಬರ್ ಪ್ಲೇಟ್ ಇರೋದಿಲ್ಲ, ಆದರೆ ಆ ಜೊತೆಯಲ್ಲಿ ಒಂದು ಕಾರಲ್ಲಿ ವೀಡಿಯೋ ಮಾಡ್ತಾ ಇರೋದು ಎರಡೂ ಕ್ಯಾಪ್ಚರ್ ಆಗಿರುತ್ತೆ. ಆ ಕಾರ್ ನಂಬರ್ನ ತಗೊಂಡು ಮತ್ತು ವೀಲಿಂಗ್ ಮಾಡಿರೋಂಥ ಆರೋಪಿನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಕೇರ್ಪುರಂ ಸಂಚಾರಿ ಪೊಲೀಸ್ ಸ್ಟೇಷನ್ರವರಿಗೆ ನಾನು ಒಂದು ಶ್ಲಾಘನೆ ಹೇಳೋದಕ್ಕೆ ಇಷ್ಟಪಡ್ತೀನಿ.